ಹಾಯ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬೆಳಗ್ಗೆ ಟೈಮ್ ಇನ್ನು ಈಗ 4:45. 4:45ಗೆ ಯಾಕೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಸೊ ಎಸ್, ವಿ ಆರ್ ಆನ್ ಅ ಟ್ರಿಪ್. 3 ದಿವಸದಷ್ಟು ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಕಸಿನ್ಸ್ ಎಲ್ಲ ಸೇರಿ. ನಿಮ್ಗಳಿಗೆ ಹೇಳಿದ್ದೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ. ಸೊ ನಾವು ಹೋಗ್ತಿರೋದು ಶಿವಮೊಗ್ಗ ಆ್ಯಂಡ್ ಹೊನ್ನಾವರ ಕಡೆ ಹೋಗ್ತಾಯಿದ್ವಿ. 3 ದಿನ. ಸೋಮವಾರ ರಜಾ ಇದೆಯಲ್ಲ, ದೀಪಾವಳಿ ರಜಾ. ಸೊ ಅವತ್ತಿನ ದಿವಸ ರಾತ್ರಿ ವಾಪಸ್ ಬರೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅದರ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಅಂತ ಕಪ್ಪೆನ್ ತಕ್ಕಡಿ ಆಗ್ತಂಗೆ ಒಬ್ಬರು ಬರ್ತಿ ಒಬ್ಬರು ಬರಲ್ಲ, ಎಲ್ಲ ಮಾಡ್ಕೊಂಡು ಕೊನೆಗೆ ಎಲ್ಲ ಕಸಿನ್ಸು ರೆಡಿಯಾಗಿ ಹೋಗೋಣ ಅಂತ ಹೊರಟಿದ್ವಿ. ದೊಡ್ಡವ್ರು ಯಾರು ಇಲ್ಲ, ಜಸ್ಟ್ ಕಸಿನ್ಸ್ ಅಷ್ಟೇ. ಕಾರ್ಗಳಲ್ಲಿ ಹೋಗ್ತಾಯಿದ್ವಿ, 2 ಕಾರಲ್ಲಿ. ನಮ್ಮದೊಂದು ಕಾರು, ನಮ್ಮ ಕಸಿನ್ ಒಂದು ಕಾರು. ಸೊ ನನ್ನ ಕಸಿನ್ ಒಬ್ಬಳು ಅಲ್ಲಿಂದ ನಮ್ಮ ಮನೆಗೆ ಬರ್ತಾಳೆ. ಸೊ ನಾವು ಇಲ್ಲಿಂದ ಹೊರಡ್ತೀವಿ, ಇನ್ನೊಬ್ರು ಕಸಿನ್ ಅಲ್ಲಿ ಮೀಟ್ ಆಗ್ತೀವಿ ಎಲ್ಲರೂ ಆನ್ ದ ವೇ. ಸೊ ಯಾಕೆಂದರೆ ಒಬ್ಬರು ಮನೆಗೆ ಒಬ್ಬರು ಹೋಗಿ ಮತ್ತು ಮೇಲೆ ಹೋಗಿ ಕೆಳಗೆ ಹೋಗು ಅದೇ ಟೈಮ್ ಆಗೋಗುತ್ತೆ. ಆ್ಯಕ್ಚುಲಿ 5 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. 5 ಗಂಟೆಗೆ ಆಗೋಲ್ಲ, ಯಾಕೆಂದರೆ ಅವಳು ಇನ್ನೂ ಹೊರಟಿಲ್ಲ. ಸೊ ಆಲ್ಮೋಸ್ಟ್ ಆಗುತ್ತೆ, ನಾವು ಹೊರಡೋಷ್ಟಿಗೆ 6 ಗಂಟೆ 6:30 ಆಗ್ಬೋದು. ಆ್ಯಂಡ್ ತುಂಬ ರಶ್ ಇರುತ್ತೆ ಅನ್ಕೋತೀವಿ. ರೋಡ್ಗಳಾಗಿರ್ಬೋದು, ಎಲ್ಲ ಹೋಟೆಲ್ಸ್ ರೆಸಾರ್ಟ್ ಬುಕ್ ಮಾಡಿಬಿಟ್ಟಿದ್ವಿ ಮುಂಚೆನೇ, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೋಡೋಣ, ಎಂಜಾಯ್ ಮಾಡ್ಕೊಂತ ಹೋಗ್ತಿರೋದ್ರಿಂದ ರಶ್ಶು ಟ್ರಾಫಿಕ್ ಅವೆಲ್ಲ ಅಷ್ಟೊಂದು ತಲೆಗೆ ಬರೋಲ್ಲ. ಆ್ಯಂಡ್ ರೆಡಿ ಆಗಿದ್ದೀನಿ ಆಗಲೇ. ತುಂಬ ಸಿಂಪಲಾಗಿ ಒಂದು ಕಾಟನ್ ಟೀ ಶರ್ಟ್ ಹಾಕಿದ್ದೀನಿ ವಿತ್ ಕಾಟನ್ ಪ್ಯಾಂಟ್ ತೋರಿಸ್ತೇನೆ. ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಈಗ ಟ್ರಾವೆಲ್ ಮಾಡ್ಬೇಕಾದ್ರೆ ಜೀನ್ಸ್ ಎಲ್ಲ ಹಾಕೊಂಡ್ರೆ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ. ಬಟ್ ಈ ಪ್ಯಾಂಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಲಿವಾ ಪ್ಯಾಂಟ್ಗಳಿದು. XL ಬರುತ್ತೆ. 3XL ಕೂಡ ಕೆಲವು ಬರುತ್ತೆ. ತುಂಬ ಜನ ಪರ್ಚೇಸ್ ಮಾಡಿದ್ರಿ, ನಮ್ಮ ವೆಬ್ಸೈಟಿಂದ ಸಾಕಷ್ಟು ಜನ ಪರ್ಚೇಸ್ ಮಾಡಿದ್ರಿ. ತುಂಬ ಚೆನ್ನಾಗಿದೆ. ಲೈಕ್ ನಾನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಶಾರ್ಟ್ ಟಾಪ್, ಲಾಂಗ್ ಟಾಪ್, ಕುರ್ತಾಸ್ ಯಾವುದಕ್ಕಾದ್ರೂ ಹಾಕ್ಬೋದು. ಆ್ಯಂಡ್ ಕಂಫರ್ಟಬಲ್ ಇದೆ ಅಂತ ಏನು ಶ್ರಿಂಕ್ ಆಗಿಲ್ಲ. ಸುಮಾರು ಸಲ ವಾಶ್ ಮಾಡಿದ್ದೀನಿ, ಶ್ರಿಂಕ್ ಆಗಿಲ್ಲ. ಚೆನ್ನಾಗಿದೆ ಪ್ಯಾಂಟ್. ಕಲರ್ಸ್ ಇದೆ. ಸೊ ಬೇಕಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಿ ನೀವುಗಳು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಥರ ಇದೆ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ಬ್ಯಾಕ್ ಪ್ಯಾಕ್ ಎಲ್ಲ ರೆಡಿಯಾಗಿದೆ. ತುಂಬ ಲಗೇಜ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಎಷ್ಟು ಆಗುತ್ತೋ ಅಷ್ಟು ಕಮ್ಮಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇನ್ನೂ ಆಗುತ್ತೆ, ನಾವು ಹೊರಡೋದು ಇನ್ನೂ ಆಲ್ಮೋಸ್ಟ್ ಏನಾರ ಒಂದು ½ ಆನ್ ಅವರ್ ಅಷ್ಟು ಆಗುತ್ತೆ. ಕಾಫಿ ಆನ್ ಮಾಡ್ಕೋಬೇಕಷ್ಟೇ. ಸೊ ಎಸ್, ಆಮೇಲೆ ಸಿಗ್ತೀನಿ. ಇವತ್ತು ಹೇಗೆ ಹೋಗುತ್ತೆ, ನಮ್ಮ ಟ್ರಿಪ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಏನೇನಿರುತ್ತೆ ಎಲ್ಲ ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ. ಯೂಶ್ವಲಿ ನಾವೇನು ಅನ್ಕೋತೀವೋ ಆ ಟೈಮ್ಗೆ ಹೊರಡೋಕ್ಕೆ ಆಗಲ್ಲ. ಆದರೆ ಹೊರಟು ಆನ್ ದ ವೇ ತಿಂಡಿ ಮಾಡಲೇಬೇಕಲ್ಲ. ನಾವು ಯಾರೂ ತಿಂಡಿನ ಪ್ಯಾಕ್ ಮಾಡ್ಕೊಂಡಿರಲ್ಲ. ಫಸ್ಟ್ ನಾವು ತುಮಕೂರು ಮೇಲೆ ಹೋಗ್ತಾ ಇದ್ವಲ್ಲ, ಹಾಗಾಗಿ ರತ್ನಂ ಹೋಟೆಲಲ್ಲಿ ನಿಲ್ಲಿಸಿದ್ವಿ. ಇಲ್ಲಿ ಸುಮಾರು ಸಲ ನಾವು ತುಮಕೂರಿಗೆ ಹೋಗ್ಬೇಕಾದ್ರೆ ತಿಂದೇ ಇದ್ವಿ. ಆದರೆ ತುಂಬ ರಶ್ ಇತ್ತು. ಸೊ ಹಾಗಾಗಿ ನಿಂತ್ಕೊಂಡೇ ತಿಂದ್ವಿ. ಆ್ಯಂಡ್ ಜಸ್ಟ್ ಸಿಂಪಲಾಗಿ ಇಡ್ಲಿ, ದೋಸೆ ಅಂಥದ್ದನ್ನು ಮಾತ್ರ ಟ್ರೈ ಮಾಡಿದ್ವಿ. ರೋಡ್ಗಳು ಸಾಕಷ್ಟು ರಶ್ ಇತ್ತು, ಯಾಕಂದರೆ ಕಂಟಿನ್ಯೂಸ್ ಆಗಿ 3 ಡೇಸ್ ರಜಾ ಅಂದರೆ ನಮ್ಮ ಥರನೇ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿರ್ತಾರೆ. ಆ್ಯಂಡ್ ನಮ್ಮ ರೂಟ್ ಇದ್ದಿದ್ದು, ನಾವು ಬೆಂಗಳೂರು ಟು ತುಮಕೂರಿಂದ ಶಿರಾ, ಹಿರಿಯೂರು, ಚಿತ್ರದುರ್ಗವರೆಗೂ ರೀಚ್ ಆಗಿ, ಚಿತ್ರದುರ್ಗದಲ್ಲಿ ಒಂದು ಡಿವಿಯೇಷನ್ ತೊಗೊಂಡು ನಾವು ರೀಚ್ ಆಗಿದ್ದು. ಬಟ್ ಶಿರಾನಲ್ಲಿ ಒಂದು ಪಿಟ್ ಸ್ಟಾಪ್ ಇತ್ತು. ಈಗ ಶಿವಮೊಗ್ಗ ರೀಚ್ ಆಗಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇನ್ನೂ ನಮ್ಮ ರೂಮ್ಗೆ ಚೆಕ್-ಇನ್ ಆಗಿಲ್ಲ. ಹೋಟೆಲಲ್ಲಿ ಊಟ ಮಾಡಿಕೊಂಡು ಆಲ್ಮೋಸ್ಟ್ 2:30 ಆಯಿತು ನಾವು ರೀಚ್ ಆಗೋದು. ಸಖತ್ ಲೇಟ್ ಆಯಿತು, ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇತ್ತು. ಆ್ಯಂಡ್ ಮಧ್ಯ ಸ್ಟಾಪ್ ಮಾಡಿಕೊಂಡು ಅವೆಲ್ಲ ಮಾಡ್ಕೊಂಡು ಬರೋಷ್ಟೊಳಗೆ ಲೇಟ್ ಆಯಿತು. ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಆ್ಯಕ್ಚುಲಿ ರೋಡ್ ಚೆನ್ನಾಗಿತ್ತು. ಶಿವಮೊಗ್ಗ ರೀಚ್ ಆಗ್ತಿದ್ದಂಗೆ ಆಗಲೇ ಹಶು ಹೊತ್ಕೊಂಡಿತ್ತು, ಈಗ ಸಾಕಷ್ಟು ಹೊತ್ತು ಟ್ರಾವೆಲ್ ಮಾಡಿದ್ವಿ ಅಂತ. ಆ್ಯಂಡ್ ನಾವು ಫಸ್ಟ್ ಹೋಟ್ಲಿಗೆ ಬಂದ್ವಿ, ವಿಧಾತ್ರಿ ಭವನ್ ಅಂತ ಬಂದ್ವಿ. ಇಲ್ಲೂ ಸಾಕಷ್ಟು ರಶ್ ಇತ್ತು. ಬಟ್ ಸ್ವಲ್ಪ ಹೊತ್ತು ಕಾದು ಆಮೇಲೆ ಕೊನೆಗೆ AC ರೂಮ್ಸ್ ಖಾಲಿ ಆಯಿತು ಅಂತ ಅಲ್ಲೇ ಹೋಗಿ ಕೂತ್ಕೊಂಡು ನಮ್ಮ ಊಟನ ಮುಗಿಸ್ಕೊಂಡ್ವಿ. ಟೇಸ್ಟ್ ಚೆನ್ನಾಗಿತ್ತು, ಯಾಕೆಂದರೆ ನಮಗೆ ಈ ಕರ್ನಾಟಕನಲ್ಲಿ ಊಟ ಎಲ್ಲಿ ಹೋದರೂ ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ. ನಾರ್ತ್ ಇಂಡಿಯನ್ ಆಗಿರ್ಬೋದು, ಸೌತ್ ಇಂಡಿಯನ್ ಆಗಿರ್ಬೋದು, ಏನೇನು ಬೇಕೋ ಅದನ್ನು ಆರ್ಡರ್ ಮಾಡಿಕೊಂಡು ಆದಷ್ಟು ಹೊಟ್ಟೆ ತುಂಬ ತಿನ್ನೋಕ್ಕೆ ಟ್ರೈ ಮಾಡಿದ್ವಿ. ಏಕೆಂದರೆ ಇಲ್ಲಿ ತಿಂದ್ಕೊಂಡು ನಮ್ಮ ಪ್ಲ್ಯಾನ್ ಇದ್ದಿದ್ದು ಝೂಗೆ ಹೋಗಿಬಿಡೋಣ ಅಂತ. ಏಕೆಂದರೆ ಇದರ ಸಫಾರಿ ಆಲ್ಮೋಸ್ಟ್ 5 o'clock ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಶಿವಮೊಗ್ಗದಲ್ಲಿರುವಂಥ ಝೂಗೆ. ಇಲ್ಲಿ ಏನಕ್ಕೆ ಹೋದ್ವಿ ಅಂದರೆ ಟೈಗರ್ ಆ್ಯಂಡ್ ಲಯನ್ ಸಫಾರಿ ಇದೆ ಅಂತ ಚೆಕ್ ಮಾಡಿದ್ವಿ ಗೂಗಲ್ನಲ್ಲಿ. ಯೂಶ್ವಲಿ ಲಯನ್ ಆ್ಯಂಡ್ ಟೈಗರ್ನ ಇಲ್ಲಿ ಹೋದರೆ ಬನ್ನೇರುಘಟ್ಟ ಫಾರೆಸ್ಟ್ ಸಫಾರಿಗಳಿಗೆ ನೋಡಿರ್ತೀವಿ. ಬಟ್ ಅಲ್ಲಿ ಯಾವ ಥರ ಇರುತ್ತೆ ನೋಡೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಇಲ್ಲಿ ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ಗೆ ತೊಗೊಂಡಿದ್ದು ಒಂದೊಂದು ಕಾರ್ಗೆ 70 ರೂಪಾಯಿ ಅಷ್ಟು ತೊಗೊಂಡ್ರು. ಶಿವಮೊಗ್ಗ ಸಿಟಿನ ಮೋಸ್ಟ್ಲಿ ಸ್ವಲ್ಪ ಔಟ್ಸ್ಕರ್ಟ್ಸ್ನಲ್ಲಿ ಬರುತ್ತೆ ಅನ್ಸುತ್ತೆ. ನಮಗೇನು ಸಿಟಿ ಒಳಗಡೆ ಇದೆ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಇಲ್ಲಿ ಹೋಗಬೇಕಾದ್ರೆ ಮಾತ್ರ ಆ ರೋಡ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಏಕೆಂದರೆ ಅಕ್ಕಪಕ್ಕ ಬರೀ ಗ್ರೀನರಿನೇ. ಆ್ಯಂಡ್ ಬ್ಯಾಂಗ್ಳೂರು ಬಿಟ್ವಿ ಅಂತ ಅಂದರೆ ವೆಹಿಕಲ್ಸ್ ಎಲ್ಲ ಅಷ್ಟೊಂದು ಇರಲ್ಲ. ಆ್ಯಂಡ್ ಎಂಜಾಯ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಆ್ಯಸ್ ಯೂಶ್ವಲ್ ಕ್ಯಾಶ್ ಅಂತಲೇ ಏನೂ ಇಲ್ಲ, ಫೋನ್ಪೇ, ಜಿಪೇ ಎಲ್ಲ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಹಾಗಾಗಿ ಕ್ಯಾಶ್ ಕ್ಯಾರಿ ಮಾಡ್ತಾಯಿದ್ರು ನಡೆಯುತ್ತೆ.
ಆದರೆ ನಮಗೆ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ನಮಗೆ ಸಫಾರಿ ಬುಕ್ಕಿಂಗ್ ಸಿಗಲಿಲ್ಲ, ಅಂದರೆ ಓಪನ್ ಮಾಡೋಕ್ಕೆ ಆಗಲಿಲ್ಲ ಆ ವೆಬ್ಸೈಟ್ಗೆ ಹೋಗಿ. ಹಾಗಾಗಿ ಅಲ್ಲೇ ಹೋಗೇ ನಾವು ಸಫಾರಿಗೆ ಬುಕ್ ಮಾಡಬೇಕಿತ್ತು. ಆಲ್ಮೋಸ್ಟ್ 5 o'clock ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅಷ್ಟರೊಳಗೆ ನಾವು ಸಫಾರಿಗೆ ಹೋಗೋಣ ಅಂತ ಹೋದ್ವಿ. ಮಳೆ ಏನು ಬರ್ತಿರಲಿಲ್ಲ, ರೈನಿ ಸೀಸನ್ ಇದ್ದರೂ ನಮಗೇನಂತ ಮಳೆ ಅನ್ನೋಂಗೇನಿರಲಿಲ್ಲ. ಆದರೆ ಒಂದು ಕಾರ್ ಇನ್ನೊಂದು ಕಾರ್ ಫಾಲೋ ಮಾಡಿಕೊಂಡು ಹೋಗಿ ರೀಚ್ ಆಗೋಷ್ಟರಿಗೆ ಹತ್ತತ್ರ 3:30-4 ಗಂಟೆ ಅಷ್ಟು ಆಗೋಗಿತ್ತು. ನಾವು ಝೂಗೆ ಹೋದಾಗ ಎಲ್ಲ ಪ್ರಾಣಿಗಳು ಇದೆ, ಚೆನ್ನಾಗೇ ಕರ್ಕೊಂಡೋಗಿ ತೋರಿಸಿದ್ರು. ಆ್ಯಂಡ್ ನಮ್ಗಲ್ಲಿ ಆಪ್ಷನ್ಸ್ ಇದ್ದಿದ್ದು, ಒಂದು ಬಸ್ನಲ್ಲಿ ಸಫಾರಿಗೆ ಹೋಗೋವಂಥ ಒಂದು ಆಪ್ಷನ್ ಇತ್ತು. ಅದು ಬಿಟ್ಟರೆ ಜೀಪ್ ಸಫಾರಿ ಇತ್ತು. ಜೀಪ್ ಆದರೆ ನಾವು ಜಸ್ಟ್ ಫ್ಯಾಮಿಲಿಯವ್ರು ಎಷ್ಟು ಜನ ಇರ್ತೀವೋ ಅಷ್ಟು ಜನ ಹೋಗ್ಬೋದು. 10 ಸೀಟರು ಜೀಪ್ದು ಸಫಾರಿ ಇದ್ದಿದ್ದು. ಅದು ಬಿಟ್ಟರೆ ಬಸ್ದಂದರೆ ನಿಮಗೆ ಆಲ್ಮೋಸ್ಟ್ 250 rupees ಒಬ್ರಿಗೆ ಬೀಳುತ್ತೆ. ಹತ್ತತ್ರ 1 hour ಅಷ್ಟು ಸಫಾರಿ ಟೈಮ್ ಇರುತ್ತೆ. ಬಟ್ ಬಸ್ ಪ್ರಾಬ್ಲಮ್ ಏನು ಅಂತ ಅಂದರೆ, ಬಸ್ ಫುಲ್ ಆಗೋವರೆಗೂ ನಾವು ಕಾಯ್ತಾ ಇರಬೇಕಾಗತ್ತೆ. ಅದೇ ನಾವು ಫ್ಯಾಮಿಲಿ ವೈಸ್ ಜೀಪಲ್ಲಿ ಹೋಗ್ತೀವಿ ಅಂದರೆ 10 ಜನ ಹೋಗ್ತಿದ್ದಂಗೆ ಅವರು ಆ ಜೀಪ್ನ ಲೈಕ್ ಸಫಾರಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ರೇಟ್ ಯಾವ್ಯಾವ ಥರ ಇದೆ ಅಂತ ನಿಮ್ಗಳಿಗೂ ಒಂದು ಸಲ ಹೇಳ್ತೀನಿ. ನಾವು ಜೀಪ್ಗೆ ಕೊಟ್ಟಿದ್ದು 10 ಮೆಂಬರ್ಗೆ 3,000 ರೂಪಾಯಿ ಕೊಟ್ವಿ, ಅಷ್ಟು ಸೇರಿ. ಬಟ್ ನೀವು ಅದೇ ಬಸ್ಸಲ್ಲಿ ಹೋಗ್ತೀರ ಅಂದರೆ 250 ರೂಪಾಯಿ. ನಮಗೆ ಏನು ಅನಿಸ್ತು ಅಂದರೆ, ಇನ್ನೊಂದು 400-500 ರೂಪಾಯಿಗೋಸ್ಕರ ಮತ್ತೆ ಬಸ್ಗೆ ವೆಯ್ಟ್ ಮಾಡೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಜೀಪ್ ತೊಗೊಂಡು ಹೋದ್ವಿ. ಆ್ಯಂಡ್ ಜೀಪ್ ಫುಲ್ಲು ಸೆಕ್ಯೂರ್ ಮಾಡಿದರು. ದಪ್ಪ ಕಬ್ಬಣಗಳಲ್ಲಿ ಕಬ್ಬಣದ ಗ್ರಿಲ್ಗಳೆಲ್ಲ ಹಾಕಿ ಕ್ಲೀನಾಗಿ ಸೆಕ್ಯೂರ್ ಮಾಡಿದರು. ಏಕೆಂದರೆ ಏನೇ ಅಂದ್ರೂ ಹುಲಿ ಸಿಂಹ ಅಂದರೆ ಭಯ ಇದ್ದೇ ಇರುತ್ತಲ್ವ. ಬೇರೆ ನಾವು ನಾರ್ಮಲಿ ಹಸು ಎಮ್ಮೆಗಳೇ ಕೆಲಸ ನೋಡೋದು ಭಯ ಆಗುತ್ತೆ, ಅಂತಲ್ಲಿ ಹುಲಿ ಸಿಂಹ ಅಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇದೇ ಜೀಪ್ ನಾವು ಆಪ್ಟ್ ಮಾಡ್ಕೊಂಡಿದ್ದು. ಹಾಗೆ ಅಲ್ಲಿ ಡ್ರೈವರ್ ಕೂಡ ತುಂಬ ಡೀಟೇಲಾಗಿ ನಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಬರಲ್ಲ ಅದು, ಅದಕ್ಕೆ ಅರ್ಥ ಆಗುತ್ತೆ ಭಾಷೆ. ಗೊತ್ತಾಗಲ್ಲ ನಮಗೆ. ನೋಡಿ, ಇವನ ಹೆಸರು ವಿಕ್ರಮ್ ಅಂತ. 2 years ಅಷ್ಟೇ ಇವನಿಗೆ. ಎಷ್ಟು? 2 ವರ್ಷ. ಅಯ್ಯೋ, 2 ವರ್ಷಕ್ಕೆ ಕಳ್ಳನ ಮಗ ಹೆಂಗ್ ಬೆಳೆದ್ಬಿಟ್ಟವನೆ. ಒಳ್ಳೊಳ್ಳೆ ಏನು ಸಖತ್ತಾಗಿದೆ ನೋಡಿದ್ವಿ. ಬನ್ನರ್ಘಟ್ಟಲ್ಲಿ ನೋಡಿ ಸುಮ್ಮನೆ ಮಲಗಿತ್ತು. 2 ವರ್ಷ. ನಾವು ಸುಮಾರು ರೇರಾಗಿ ನೋಡೋವಂಥ ಆ್ಯನಿಮಲ್ಸ್ ಅಂದರೆ ಹುಲಿ, ಸಿಂಹ, ವೈಟ್ ಟೈಗರ್, ಲೆಪರ್ಡ್, ಹಾಗೆ ಇಲ್ಲಿ ಬ್ಲ್ಯಾಕ್ ಲೆಪರ್ಡ್ ಕೂಡ ಆಯಿತು. ಬಟ್ ಸಫಾರಿಗೆ ಹೋದಾಗ ಒಂದು ಖುಷಿ ಏನಾಯಿತು ಅಂದರೆ, ಯೂಶಲಿ ನಾವುಗಳು ನೋಡೋ ಥರ ಪ್ರಾಣಿಗಳು ಕೇಜಲ್ಲಿರುತ್ತೆ ಆ್ಯಂಡ್ ನಾವು ಫ್ರೀಯಾಗಿರ್ತೀವಿ. ಆದರೆ ಸಫಾರಿಗೆ ಹೋದಾಗ ನಾವು ಕೇಜ್ನಲ್ಲಿದ್ವಿ ಆ್ಯಂಡ್ ಪ್ರಾಣಿಗಳು ಆರಾಮಾಗಿ ಓಡಾಡ್ತಿತ್ತು. ಫ್ರೀಯಾಗಿ ಪ್ರಾಣಿಗಳನ್ನ ಬಿಡೋದು ತುಂಬ ಕಷ್ಟ. ಆದ್ರೂ ಸ್ವಲ್ಪ ರೇರ್ ಈ ಥರ ನೋಡು. ಡೆಫಿನೆಟ್ಲಿ ನೀವುಗಳು ಬೈ ಚಾನ್ಸ್ ಶಿವಮೊಗ್ಗಗೆಲ್ಲ ಹೋದರೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ಮಕ್ಕಳಿದ್ರೆ ಅವರು ಇಷ್ಟಪಡ್ತಾರೆ ಆ್ಯಂಡ್ ದೊಡ್ಡವ್ರಿಗೂ ಇದು ರೇರ್ ಅಂತ ಅನಿಸುತ್ತೆ. ಹಾಗೆ ನಮ್ಮ ಡ್ರೈವರ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಇದ್ದರು. ಪ್ರತಿಯೊಂದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ, ಲೈಕ್ ಅವರೇ ಹುಲಿ ಸಿಂಹನೆಲ್ಲ ಒಳಗಡೆ ಕಳಿಸೋದಂತೆ ರಾತ್ರಿ ಹೊತ್ತು ಚೆನ್ನಾಗಿ ಹೇಳ್ತಾಯಿದ್ರು. ಆ್ಯಂಡ್ ನಮಗೂ ಸ್ವಲ್ಪ ಧೈರ್ಯ ಕೊಡ್ತಾಯಿದ್ರು, ಯಾವ್ಯಾವ ಥರ ಹೆಂಗೆ ನೋಡಬೇಕು, ಏನೇನು ಥರ ಇರುತ್ತೆ ಅಂತ. ನಾವುಗಳು ಸಾಕಷ್ಟು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ನಮ್ಮ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗುವಂಥ ಟೈಮ್ ಆಯಿತು. ನಾವು ಫಸ್ಟ್ ಡೇ ಜಸ್ಟ್ ಝೂ ಮಾತ್ರನೇ ಕವರ್ ಮಾಡೋಕ್ಕೆ ಆಗಿದ್ದು. ಇಷ್ಟು ನಮ್ಮ ಡೇ 1 ಆಗಿತ್ತು ಟ್ರಿಪ್ದು. ನಮ್ಮ ಅಪಾರ್ಟ್ಮೆಂಟ್ ಹೇಗಿತ್ತು ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.